ಹಾಯ್ ಗೈಸ್, ನಾನು ನಿಮ್ದ್ರು. ಇವತ್ತು ಒಂದು ಜಾಬ್ ಅಪರ್ಚುನಿಟಿ ತಂದಿದ್ದೀನಿ. ಇದು ಬಂದ್ಬಿಟ್ಟು UST ಅನ್ನೋ ಒಂದು ಕಂಪ್ನಿ. ಸೊ ಇದು ಕೂಡ ಒಂದು MNC ಕಂಪ್ನಿನೇ. ಸೊ ಐ ಥಿಂಕ್ ತುಂಬ ಜನ ಕೇಳಿರ್ತೀರ. ಬಟ್ ಇವ್ರು ಹೈರ್ ಮಾಡ್ತಿರೋದು ಟೆಕ್ನಿಕಲ್ ರೈಟರ್ ಜಾಬ್ಗೆ 3 to 6 year ಆಫ್ ಎಕ್ಸ್ಪೀರಿಯನ್ಸ್ನ ಇವ್ರು ಕೇಳ್ತಿದ್ದಾರೆ. ಓಪನಿಂಗ್ ಎಷ್ಟಿದೆ ಅಂದರೆ ಒಂದು ಓಪನಿಂಗ್. ಸೊ ನೀವು ಆದಷ್ಟು ಬೇಗನೆ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಇವತ್ತೇ ಬಿಟ್ಟಿರೋದು ಜಾಬ್. ಸೊ ಲೈಕ್ ನೀವು ಇಮಿಡಿಯೇಟ್ ಆಗಿ ಅಪ್ಲೈ ಮಾಡಿ. ಆ, ಏನಿಲ್ಲ, ನಿಮ್ಮ ರೆಸ್ಯೂಮೆಯಲ್ಲಿ ಪರ್ಫೆಕ್ಟ್ ಆಗಿ ಸ್ಕಿಲ್ಸ್ ಎಲ್ಲ ಮ್ಯಾಚ್ ಆಗಿದ್ರೆ ಸಿಲೆಕ್ಟ್ ಆಗಿ ಪಕ್ಕ ಸಿಲೆಕ್ಟ್ ಆಗ್ತೀರ. ಮತ್ತೆ 3 to 6 year ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ 3 years ಎಕ್ಸ್ಪೀರಿಯನ್ಸ್ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು. ಲೊಕೇಶನ್ ಬಂದ್ಬಿಟ್ಟು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ಬೆಂಗಳೂರು ಅಂತ. ಇದು ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಇರೋದಿಲ್ಲ. ಸೊ ನೀವು ಆಫೀಸ್ಗೆ ಹೋಗಿನೇ ವರ್ಕ್ ಮಾಡಬೇಕಾಗುತ್ತೆ. ರೋಲ್ದು ಡಿಸ್ಕ್ರಿಪ್ಷನ್ ಫಸ್ಟ್ ಇವರು UST ಬಗ್ಗೆ ಹೇಳ್ತಾರೆ. ಲೈಕ್ 30,000 ಎಂಪ್ಲಾಯೀಸ್ ಪ್ಲಸ್ ಇದ್ದಾರೆ ಆಲ್ ಓವರ್ ದ ಎಂಟೈರ್ ಕಂಟ್ರಿಯಲ್ಲಿ ಇರೋದು. ಸೊ ಇದು ಬಂದ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗ ಇದು ಒಂದು ಲೈಕ್ MNC ಕಂಪ್ನಿ ಕೂಡ ಹೌದು. ಸೊ ಇವರು ಟೆಕ್ನಿಕಲಿ ಸ್ಕಿಲ್ಡ್ ಟೆಕ್ನಿಕಲ್ ರೈಟರ್ನ ನೋಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಅವ್ರದ್ದು ಏನಾದರೂ ಒಂದು ಅಪ್ಲಿಕೇಶನ್ ಇದ್ರೆ, ಸೊ ಆ ಅಪ್ಲಿಕೇಶನ್ಗೆ ಏನಾದರೂ ಕಂಟೆಂಟ್ಸ್ ಎಲ್ಲ ಬರಿಬೇಕು ಅಂದ್ರೆ, ಸೊ ನೀವು ಅವ್ರಿಗೆ ಲೈಕ್ ಇದು ನಿಮ್ ಜಾಬ್ ಆಗಿರುತ್ತೆ. ಸೊ ಐ ಹೋಪ್ ಲೈಕ್ ನಿಮ್ದು 3 year ಎಕ್ಸ್ಪೀರಿಯನ್ಸ್ ಇರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ಏನೇನೆಲ್ಲ ಸ್ಕಿಲ್ಸ್ ಇರಬೇಕು, ಏನೇನಿರ್ಬೇಕು ಇರಬಾರ್ದು ಅಂತ. ಸೊ ನಿಮ್ಗೆ ಏನೇನೆಲ್ಲ ಸ್ಕಿಲ್ಸ್ ಇದೆ, ಸೊ ಅದನ್ನೆಲ್ಲ ನೀಟಾಗಿ ಒಂದು ರೆಸ್ಯೂಮೇಲಿ ಮೆನ್ಷನ್ ಮಾಡಿಬಿಟ್ಟು ಅಪ್ಲೈ ಮಾಡಿ, ಆಯ್ತಾ? ಸೊ ಇಲ್ಲಿ ನೀವು ನೋಡ್ಬೋದು, ಅದೇ ಟೆಕ್ನಿಕಲ್ ರೈಟರ್ ಅಂತಾನೆ ಇದೆ. ಸೊ ಇವಾಗ ನಾನಿದು ಇಲ್ಲಿ ನೋಡಿ ನಿಮ್ಗೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ. ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಹೇಳಿ, ಟೆಕ್ನಿಕಲ್ ರೈಟರ್ ಟೆಕ್ನಿಕಲ್ ಪಬ್ಲಿಕೇಶನ್ ಟೀಮ್ ಅಲ್ಲಿ ಇರ್ಬೇಕಾಗುತ್ತೆ. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ವಾ, ಒಂದು ಆ್ಯಪ್ ಅವ್ರು ಏನಾದ್ರು ಅಪ್ಲಿಕೇಶನ್ ಮಾಡಿದ್ರೆ ಸೊ ನೀವು ಅದಕ್ಕೆ ಕಂಟೆಂಟ್ ಬರೆಯೋದು. ಸೊ ಇದು ನಿಮ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ನೀವು ಮೇ ನೀಡ್ ಟು ವರ್ಕ್ ಇನ್ ಸೆಕೆಂಡ್ ಶಿಫ್ಟ್, ಅಂದ್ರೆ 1 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ, ಅಥವಾ 2 ಗಂಟೆಯಿಂದ 11 ಗಂಟೆ ತನಕ. ಸೊ ಇದು ಕಾಮನ್ ಶಿಫ್ಟ್ ಅಂತಾನೆ ನಾನು ಹೇಳ್ತೀನಿ, ಬಿಕಾಸ್ ಮೋಸ್ಟ್ ಆಫ್ ದ ಕಂಪ್ನಿಗಳೆಲ್ಲ ಇದೇ ತರ ಫಾಲೋ ಮಾಡ್ತಾ ಇರ್ತಾರೆ. ಸೊ ಬಟ್ ಇಲ್ಲ, ನಿಮಗೆ ಇದು ಲೈಕ್ ಇಷ್ಟ ಆಗ್ತಿಲ್ಲ ಅಂದ್ರೆ ಇಟ್ಸ್ ಓಕೆ. ನಾನು ನಿಮಗೆ ಡೈಲಿ ಹೇಗೋ ಅಪ್ಡೇಟ್ ಕೊಡ್ತಾ ಇರ್ತೀನಲ್ವಾ, ಸೊ ಮತ್ತೆ ವೆಯ್ಟ್ ಮಾಡಿ. ಸೊ ಯಾರಿಗೆಲ್ಲ ಇದು ಬೆಸ್ಟ್ ಅನ್ಸುತ್ತೆ, ಸೊ ಅವರು ಅಪ್ಲೈ ಮಾಡ್ಬೋದು, ಆಯ್ತಾ? ಸೊ ನೋಡ್ಕೊಳ್ಳಿ ನಿಮ್ಗೆ ಹೇಗೆ ಕನ್ವೀನಿಯಂಟ್ ಇದೆ ಆ ತರ ನೀವು ಅಪ್ಲೈ ಮಾಡಿ. ಮತ್ತೆ ಇದು USD, ಅದು ಲೈಕ್ US ಕಂಪ್ನಿ ಅದರಿಂದ ಈ ತರ ಟೈಮಿಂಗ್ಸ್ ಇರುತ್ತೆ, ಆಯ್ತಾ? ಅದಾದ್ಮೇಲೆ ಕ್ವಾಲಿಫಿಕೇಶನ್ಸ್ ಬ್ಯಾಚುಲರ್ಸ್ ಡಿಗ್ರಿ ಕೇಳ್ತಿದ್ದಾರೆ. ಮತ್ತೆ ಮಾಸ್ಟರ್ಸ್ ಡಿಗ್ರಿ ಆಗಿದ್ರು ಓಕೆ, ಬಟ್ ಪ್ರಿಫರೇಬಲ್ ಮಾಸ್ಟರ್ಸ್ ಡಿಗ್ರಿನೂ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ನಿಮ್ದು ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ರು ಏನು ಪ್ರಾಬ್ಲಮ್ ಇಲ್ಲ. ಸೊ ಇವ್ರು ಕೇಳ್ತಿರೋದು 3 to 5 years ಆಫ್ ವರ್ಕಿಂಗ್, ಅಂದ್ರೆ 3 to 6, ಬಟ್ 3 years ಇದ್ರೂ ಏನು ಸಮಸ್ಯೆ ಇಲ್ಲ, ಅಪ್ಲೈ ಮಾಡ್ಬೋದು. ಮಸ್ಟ್ ಬಿ ಪ್ರೊವೈಡೆಡ್ ಕಂಪ್ಲೀಟ್ ಮಲ್ಟಿಪಲ್ ಟಾಸ್ಕ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇವಾಗೆಲ್ಲ ಅದು ಕಾಮನ್ ಆಗಿದೆ. ಸೊ ಐ ಥಿಂಕ್ ನಿಮ್ಗೆ 3 year ಎಕ್ಸ್ಪೀರಿಯನ್ಸ್ ಇರೋರ್ಗೆ ಅದು ಗೊತ್ತು ಇರುತ್ತೆ. ಆಮೇಲೆ ನಿಮ್ದು ಇವಾಗ ರೆಸ್ಯೂಮೇಲಿ ಏನೆಲ್ಲ ಸ್ಕಿಲ್ಸ್ ಇರಬೇಕು ಅಂದ್ರೆ, ಟೆಕ್ನಿಕಲ್ ರೈಟಿಂಗ್ ಬಗ್ಗೆ ಒಂದಿಷ್ಟು ಸ್ಕಿಲ್ಸ್ ಹಾಕಿ. ಅದಾದ್ಮೇಲೆ ಇವ್ರು ಕೇಳಿರ್ತಾರೆ ನೋಡಿ, ಇಲ್ಲಿ ನೋಡಿ, XML ಇದೆಲ್ಲ ನೀವು ನಿಮ್ ರೆಸ್ಯೂಮೇಲಿ ಹಾಕಿದ್ರೆ ಸೊ ಬೆಸ್ಟ್ ಅನ್ಸುತ್ತೆ. ಬಿಕಾಸ್ ತುಂಬಾ ಜನ ಹಾಕಿರ್ತಾರಲ್ವಾ, ನಿಮ್ದು ರೆಸ್ಯೂಮೆ ಸ್ಟ್ಯಾಂಡ್ ಔಟ್ ಆಗ್ಬೇಕು ಅಂದ್ರೆ ಇವ್ರು ಕೇಳೋ ಸ್ಕಿಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದ್ದು, ಮತ್ತೆ ಎಕ್ಸ್ಟ್ರಾ ಏನಾದ್ರು ನೀವು ವರ್ಕ್ ಮಾಡಿರೋದು ಅಥವಾ ನಿಮ್ಗೆ ಏನಾದ್ರು ಅವಾರ್ಡ್ಸ್ ಬಂದಿರೋದು ಈ ತರ ಎಲ್ಲ ಹಾಕಿದ್ರೆ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆಮೇಲೆ ಇಲ್ಲಿ ಟೂಲ್ ನಾಲೆಜಸ್ ಕೇಳಿದ್ದಾರೆ. ಒಂದು MS ವರ್ಡ್, XML ಬಗ್ಗೆ ಗೊತ್ತಿರಬೇಕು, ಅಥವಾ DITA, ಅಡಾಬ್ ಫ್ರೇಮ್ ವರ್ಕ್ ಬಗ್ಗೆ ಗೊತ್ತಿರಬೇಕಾಗುತ್ತೆ, ಅಬೌಟ್ ಟೆಕ್ಸ್ಟ್ ಎಡಿಟರ್, ಸ್ನ್ಯಾಗ್ IT, MS ಪವರ್ ಪಾಯಿಂಟ್. ಸೊ ಇದೆಲ್ಲ ಗೊತ್ತಿರಬೇಕು ಅಂತಾನು ಏನಿಲ್ಲ, ಜಸ್ಟ್ ಬೇಸಿಕ್ಸ್ ಗೊತ್ತಿದ್ರು ಸಾಕಾಗುತ್ತೆ. ಬಟ್ ಇದು MS ವರ್ಡ್ ಅಥವಾ ಅಡಾಬ್ ಫ್ರೇಮ್ ವರ್ಕ್, MS ಪವರ್ ಪಾಯಿಂಟ್ ಇದೆಲ್ಲ ಕಾಮನ್ ಅಲ್ವಾ. ಸೊ ಇದೆಲ್ಲ ಸ್ವಲ್ಪ ಗೊತ್ತಿರ್ಬೇಕಾಗುತ್ತೆ, ಆಯ್ತಾ? ಸೊ ಶಿಫ್ಟ್ ಟೈಮ್ ಅದೇ ಹೇಳಿದ್ನ ನಾನು ನಿಮ್ಗೆ, ಅದು ಅದಾದ್ಮೇಲೆ ಇದೆಲ್ಲ ಏನಿಲ್ಲ, ಜಸ್ಟ್ ಮೆನ್ಷನ್ ಮಾಡಿರೋದು. ಸೊ ಇದೆಲ್ಲ ಕೂಡ ನಿಮ್ದು ರೆಸ್ಯೂಮೇಲ್ ಮೆನ್ಷನ್ ಮಾಡಿರಿ, ಆಯ್ತಾ? ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಮತ್ತೆ ಇಲ್ಲಿ ಸ್ಕಿಲ್ಸ್ ಇವ್ರು ಕೊಟ್ಟಿದ್ದಾರೆ ನೋಡಿ, ಇದನ್ನೆಲ್ಲದು ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ. ಸಾರಿ, ಇದು ಸ್ಕಿಲ್ಸ್ ಕೊಟ್ಟಿದ್ದಾರೆ, ಇಲ್ಲೂ ಸಾಧನೆ ಮತ್ತೆ ಪ್ರಿಂಟ್ ಆಗಿದೆ ಅನ್ಸುತ್ತೆ. ಸೊ ಇದೆಲ್ಲ ನಿಮ್ದು ರೆಸ್ಯೂಮೇಲಿ ಇರ್ಲೇಬೇಕಾಗುತ್ತೆ. ಸೊ ಇವಾಗ ಅಪ್ಲೈ ಮಾಡೋದು, ಈ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸೊ ಹೋಗಿ ಚೆಕ್ ಮಾಡಿ. ಮತ್ತೆ ಇವಾಗ ಅಪ್ಲೈ ನಾವು ಮೇಲೆ ಬಟನ್ ಇದೆ ಅಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿ ಆದ್ಮೇಲೆ ನಿಮ್ಗೆ ಈ ತರ ಒಂದ್ ಬರುತ್ತೆ, ಲಾಸ್ಟ್ ರಿವೈಸ್ಡ್ ಆನ್ November 15. ಸೊ ಆ ಟೈಮ್ ಇಂದಾನು ಇದು ರೋಲ್ ಹೈರ್ ಮಾಡ್ತಿದ್ದಾರೆ, ಬಟ್ ಇದು ಈಗ ಪರ್ಟಿಕ್ಯುಲರ್ಲಿ ಮತ್ತೆ ರಿಓಪನ್ ಮಾಡಿರೋದು ಇವಾಗ. ಸೊ ನೀವಿಲ್ಲಿ ಏನು ಯೋಚನೆ ಮಾಡಬೇಡಿ, ಇದು ಇವತ್ತೇ ಬಿಟ್ಟಿರೋ ಜಾಬ್. ಸೊ ಹೋಗಿ ಅಪ್ಲೈ ಮಾಡಿ. ಅದಾದ್ಮೇಲೆ ಐ ಅಗ್ರಿ, ಅದಾದ್ಮೇಲೆ ನಿಮ್ದು ಫಸ್ಟ್ ನೇಮ್ ಹಾಕಿ ಇಲ್ಲಿ. ಸೊ ಅದಾದ್ಮೇಲೆ ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್ ಹಾಕಿ, ಇಲ್ಲ ಅಂದ್ರೆ ಲಾಸ್ಟ್ ನೇಮ್ ಹಾಕಿ. ಅದಾದ್ಮೇಲೆ ಇಮೇಲ್ ಐ ಡಿ ನಿಮ್ಗೆ ಯಾವ ಮೇಲ್ ಐ ಡಿ ಕಮ್ಯುನಿಕೇಶನ್ ಬರಬೇಕು ಅದ್ರ ಮೇಲ್ ಐ ಡಿ ಹಾಕಿ. ಅದಾದ್ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ ನಿಮ್ದು. ನಿಮ್ಗೆ ಯಾವ ನಂಬರ್ ಕಾಂಟ್ಯಾಕ್ಟ್ ಕಾಲ್ ಎಲ್ಲ ಬರಬೇಕು, ಸೊ ಅದೇ ನಂಬರ್ನ ನೀವು ಇಲ್ಲಿ ಹಾಕಿ. ನಾನೇನೋ ಹಾಕ್ತಿದ್ದೀನಿ, ಬಟ್ ನಿಮ್ದು ನೀವು ಕರೆಕ್ಟಾಗಿ ಹಾಕಬೇಕು. ಇಮೇಲ್ ಐ ಡಿ ಕೂಡ ಹೌದು, ಫೋನ್ ನಂಬರ್ ಕೂಡ ಹೌದು. ಡೇಟ್ ಆಫ್ ಬರ್ತ್ ಸಿಲೆಕ್ಟ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಸಿಲೆಕ್ಟ್ ಮಾಡ್ಬೋದು. ನಿಮ್ದು ಈ ಡೇಟ್ ಆಫ್ ಇಯರ್ ಆಫ್ ಬರ್ತ್ ಎಲ್ಲ ಸಿಲೆಕ್ಟ್ ಮಾಡಿ ಕರೆಕ್ಟ್ ಆಗಿ. ಏನು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ ಆಯ್ತಾ. ಸೊ ಲೈಕ್ ಸ್ವಲ್ಪ ನೋಡ್ಕೊಂಡು ಹುಷಾರಾಗೇನೆ ಅಪ್ಲೈ ಮಾಡಿ. ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇವ್ರು ಆಲ್ರೆಡಿ 3 years ಕೇಳ್ತಿದ್ದಾರೆ. ಮಂತ್ಸ್ ಏನಾದ್ರು ಆಗಿದ್ರೆ 3 year 2 months ಆಗಿದೆ, ಈ ತರ 3 year 1 month 4 month 5 month ಈ ತರ. ಸೊ 2 year. ಆಮೇಲೆ ಕರೆಂಟ್ ಕಂಪ್ನಿ, ಇವಾಗ ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅಂತ. ನಾನಿಲ್ಲಿ ಸುಮ್ಮನೆ ABC ಅಂತ ಹಾಕಿದ್ದೀನಿ, ಬಟ್ ನೀವು ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅದ್ರದ್ದು ಕರೆಕ್ಟ್ ಆಗಿ ನೇಮ್ ಹಾಕಿ. ಇಲ್ಲ ನೀವು ಬಿಟ್ಟಿದ್ದೀರಾ ಆಲ್ರೆಡಿ, ಏನು ರೋಲ್ ಜಾಬಲ್ಲಿ ಇಲ್ಲ ಅಂದ್ರೆ, ಸೊ ಯಾವ ಕಂಪ್ನಿ ಬಿಟ್ಟಿದ್ದೀರಲ್ವಾ, ಲಾಸ್ಟ್ ವರ್ಕಿಂಗ್ ಯಾವ್ದಿದೆ, ಸೊ ಆ ಕಂಪ್ನಿ ನೇಮ್ನ ಹಾಕಿ. ಸೊ ಅಲ್ಲಿ ನಿಮ್ಗೆ ಕರೆಂಟ್ ಸ್ಯಾಲ್ರಿ ಎಷ್ಟಿತ್ತು, INR ಲಾಸ್ಟ್ ಡ್ರೋನ್ ಸ್ಯಾಲ್ರಿ ಆದ್ರೆ, ಫಾರ್ ಎಕ್ಸಾಂಪಲ್ ಇವಾಗ 1 yearಗೆ ಎಷ್ಟು ಸ್ಯಾಲ್ರಿ ಇತ್ತು ಆ ಆಫೀಸಲ್ಲಿ ಅಂತ ನೀವು ಹಾಕ್ಬೇಕಾಗುತ್ತೆ. ಇವಾಗ ನೀವು ಎಕ್ಸ್ಪೆಕ್ಟ್ ಎಷ್ಟು ಮಾಡ್ತಿದ್ದೀರಾ ಅಂತ. ಸೊ ನೋಡಿ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದನ್ನ ಕರೆಕ್ಟ್ ಆಗಿ ಹಾಕಿ. ಅದಾದ್ಮೇಲೆ ನೋಟಿಸ್ ಪೀರಿಯಡ್, ಇವಾಗ ಇರೋ ಕಂಪ್ನಿಯಲ್ಲಿ ಎಷ್ಟು ನೋಟಿಸ್ ಪೀರಿಯಡ್ ಎಷ್ಟಿದೆ ಅಂತ. ಸೊ ಇಲ್ಲ ನೀವು ಕೆಲಸ ಬಿಟ್ಟಿದ್ದೀರಾ ಅಥವಾ ಏನು ಕೆಲಸ ಇಲ್ಲದೆ ಇದ್ದೀರಾ ಅಂದ್ರೆ, ಲೈಕ್ ಇವಾಗ ಸದ್ಯಕ್ಕೆ ಏನು ವರ್ಕ್ ಮಾಡ್ತಿಲ್ಲ ಅಂದ್ರೆ ಕ್ಯಾನ್ ಜಾಯಿನ್ ಇಮಿಡಿಯೇಟ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ನಿಮ್ ಕಂಪ್ನಿಯಲ್ಲಿ ನೋಟಿಸ್ ಪೀರಿಯಡ್ ಎಷ್ಟಿದೆ, 1 month 2 month ಅಥವಾ 15 days ಅಥವಾ ಲೆಸ್ ದೆನ್ 15 days, ಸೊ ಅದನ್ನ ಸಿಲೆಕ್ಟ್ ಮಾಡಿ. ಅದಾದ್ಮೇಲೆ ಕರೆಂಟ್ ಲೊಕೇಶನ್, ಇವಾಗ ನೀವು ಎಲ್ಲಿ ಇದ್ದೀರಾ ಅದ್ರದ್ದು ಲೊಕೇಶನ್ ಹಾಕಿ. ಅದಾದ್ಮೇಲೆ ಪ್ರಿಫರ್ಡ್ ಲೊಕೇಶನ್ ನನಗೆ ಬೆಂಗಳೂರೇ, ಸೊ ನಾನು ಬ್ಯಾಂಗ್ಳೂರ್ ಅಂತಾನೆ ಹಾಕ್ತೀನಿ. ಲೊಕೇಶನ್ 2 ಬೇಕಿದ್ರೆ ಸಿಲೆಕ್ಟ್ ಮಾಡಿ, ಲೊಕೇಶನ್ 3 ಬೇಕಿದ್ರೆ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರ್ ಆದ್ರೂ ಓಕೆ, ಮುಂಬೈ ಆದ್ರೂ ಓಕೆ, ಚೆನ್ನೈ ಆದ್ರೂ ಓಕೆ ಅಂದ್ರೆ ಆ ತರನು ಸಿಲೆಕ್ಟ್ ಮಾಡ್ಬೋದು. ಇವಾಗ ಸೆಕೆಂಡ್ ಲೊಕೇಶನ್ ನಾನು ಚೆನ್ನೈ ಹಾಕ್ತೀನಿ, ಥರ್ಡ್ ಲೊಕೇಶನ್ ಅಲ್ಲಿ ಬೇಕಿದ್ರೆ ಮುಂಬೈ ಹಾಕ್ತೀನಿ. ಸೊ ಆ ತರ ಫಸ್ಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಗ್ಳೂರಲ್ಲಿ ಇದೆಯಾ ನೋಡ್ತಾರೆ, ಇಲ್ಲ ಅಂದ್ರೆ ಚೆನ್ನೈಲಿ ಕೊಡ್ತಾರೆ, ಇಲ್ಲ ಅಂದ್ರೆ ಮುಂಬೈಲಿ ಕೊಡ್ತಾರೆ. ಬಟ್ ಇದು ಪರ್ಟಿಕ್ಯುಲರ್ಲಿ ಇವ್ರು ಮೆನ್ಷನ್ ಮಾಡಿದ್ದಾರೆ, ಜಸ್ಟ್ ಒಂದೇ ಓಪನಿಂಗು 3 to 6 year ಆಫ್ ಇದು ಮತ್ತೆ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ. ಸೊ ಐ ಥಿಂಕ್ ನೀವು ಇದು ಏನ್ ಹಾಕಿದ್ರು ವೇಸ್ಟ್, ಬಿಕಾಸ್ ಕೊಡೋದು ಇವ್ರು ಬ್ಯಾಂಗ್ಳೂರ್ಗೆನೆ. ಸೊ ಇಂಡಿಕೇಟ್ ಪಾಸ್ಟ್ ಎಕ್ಸ್ಪೀರಿಯನ್ಸ್, ನೀವು ಎಕ್ಸ್ಪೀರಿಯನ್ಸ್ UST ಕಂಪ್ನಿಯಲ್ಲಿ ಮುಂಚೆ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಇವಾಗ ಇಲ್ಲಿ ರೆಸ್ಯೂಮೆ ಕೇಳ್ತಿದ್ದಾರೆ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಪಾಪ್ ಬರುತ್ತೆ. ಸೊ ನಿಮ್ದು ಏನು ಲೈಕ್ ಫೈಲ್ಸ್ ಅಲ್ಲಿ ಇರುತ್ತಲ್ವಾ, ಸೊ ಅದನ್ನ ತೆಗೆದು ಇಲ್ಲಿ ಹಾಕಿ ಆಯ್ತಾ. ಮತ್ತೆ ಇಲ್ಲಿ ಹಾಕಿದ್ವಾ, ಇಲ್ಲಿ ಹಾಕಿದ್ಮೇಲೆ ಇಲ್ಲಿ ನೇಮ್ ಬರುತ್ತೆ, ರೆಸ್ಯೂಮೆ ಏನು ಅಂತ. ಆಮೇಲೆ ಸೊ ಅಂದ್ರೆ ರೆಸ್ಯೂಮೆಗೆ ಏನ್ ನೇಮ್ ಕೊಟ್ಟಿದ್ದೀರ ಅದು. ಆರ್ ಯು ಲೀಗಲಿ ಅಥರೈಸ್ಡ್ ಟು ವರ್ಕ್ ಇನ್ ಅ ಕಂಟ್ರಿ, ಎಸ್ ಅಂತ ಹಾಕಿ, ಬಿಕಾಸ್ ನೀವು ಇಂಡಿಯನ್ ಸಿಟಿಸನ್, ಸೊ ಏನು ಪ್ರಾಬ್ಲಮ್ ಇರಲ್ಲ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಚೆಕ್ ಮಾಡೋದು, ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋದು, ಇಷ್ಟೇ. ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ದಾಗೆ ನಾನು ನಿಮ್ಗೆ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಜಾಬ್ ಅಪ್ಡೇಟ್. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋ ಇಲ್ಲಿ ತನಕ ನೋಡಿರ್ತೀರಾ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಒಂದು ಮೋಟಿವೇಶನ್ ಬೇಕಲ್ವಾ, ಅದಕ್ಕೋಸ್ಕರ ಕೇಳ್ತಿರೋದು. ಸೊ ಐ ಹೋಪ್ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಯಾರಾದ್ರೂ ಇದೇ ಕಂಟೆಂಟ್ ರೈಟರ್ಗೆ ಜಾಬ್ಗೆ ಯಾರಾದ್ರೂ ಹುಡುಕ್ತಿದಾರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಯಾರೇ ಆಗಿರ್ಲಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಅಥವಾ ಆಫೀಸ್ ಅವರು ಯಾರೇ ಆಗಿರ್ಲಿ, ಸೊ ಅವ್ರಿಗೆ ಹೋಗ್ಬಿಟ್ಟು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಐ ಹೋಪ್ ಗೈಸ್ ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಕೊನೆ ತನಕ ನೋಡಿದ್ದೀರಲ್ವಾ, ಸೊ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಆಯ್ತಾ. ಗೈಸ್, ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಜಾಬ್ ಜೊತೆ. ಬೈ ಬೈ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.